कोर्ट में देखिए जो 1993 से जो व्यास जी के तहखाने में व्यास जी को कब्जे से मुक्त करके धार्मिक क्रियाओं पर रोक लगा दिया था तत्कालिक सरकार ने, उसको कोर्ट ने मांग थी कि उसको जो है तहखाने में पुनः पूजा पाठ करवाया जाए। उनके जो वंशज जो हैं शैलेंद्र कुमार व्यास की तरफ से हम लोगों ने दाखिल किया था, जिसपे कोर्ट ने सुनवाई के बाद रिसीवर 17 दिसंबर को रिसीवर नियुक्त कर दिया था जिलाधिकारी को, और आज जो है पूजा पाठ का अधिकार जो है आज दे दिया गया कि वहाँ जितने भी हिंदू धार्मिक क्रियाकलाप हैं, पूजा पाठ है, उसको पुनः बहाल किया जाए और एक सप्ताह के अंदर जिलाधिकारी जो रिसीवर हैं उनको कंप्लाइन करने का माननीय कोर्ट ने आदेश कर दिया है। कोर्ट में ಓಕೆ ಹಿಂದೂ ಪರ ವಕೀಲರ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ಭಾಳ ಖುಷಿಯಾದ ವಿಚಾರ ಅದು. ಯಾಕೆ ಅಂತಂದರೆ ಅವರು ಸುದೀರ್ಘವಾಗಿ ಕೋರ್ಟ್ ಅನುಮತಿಯ ಮೇರೆಗೆ ಪರಿಶೀಲನೆ ಮಾಡಿ ನೋಡಿದಾಗ ಅಲ್ಲಿ ಆ ಒಂದು ಏನು ಮಸೀದಿ ಅಂತ ಹೇಳ್ತಾರೆ ಹೊರಗಡೆಯಲ್ಲಿ ಕೆತ್ತನೆ ಆಗಿರುವಂಥ ಶಿಲಾಸ್ತಂಭಗಳು, ಅಲ್ಲಿರುವಂಥ ವಿಗ್ರಹಗಳು, ಶಿಲಾಶಾಸನಗಳು ಭಾಳ ಪ್ರಮುಖವಾಗಿ ಹಿಂದೂ ಧಾರ್ಮಿಕತೆಯನ್ನು ಎತ್ತಿ ಹಿಡಿಯುವಂಥ ಪ್ರತಿಯೊಂದು ನಮ್ಮ ದೈವಿ ಸಂಬಂಧವಾದಂಥ ಕುರುಹುಗಳು ಅಲ್ಲಿ ಸಿಕ್ಕಿದ್ದಾವೆ. ಸುಮಾರು 34 ಕುರುಹುಗಳು ಅಲ್ಲಿ ಸಿಕ್ಕಿದ್ದಾವೆ ಅಲ್ಲಿ. ಭಾಳ ಇಲ್ಲಿ ಪ್ರಮುಖವಾಗಿ ಮಾತಾಡಬೇಕಾದ ವಿಚಾರ ಏನು ಅಂತಂದರೆ, ನಾವೆಲ್ಲರೂ ಕೂಡ ಜಾತಿ ಧರ್ಮವನ್ನು ಸೈಡಿಗಿಟ್ಟು ಮಾತಾಡಬೇಕು ಅಂತ ಅಂದರೆ ಇದು ಭರತಖಂಡ, ಇದು ಸನಾತನ ಧರ್ಮದ ಬುನಾದಿ, ಇದು ಭಾರತ ದೇಶ ಏನಿದೆ ಇದು ಭರತಖಂಡ. ಇದು ಹಿಂದೆ ನಮ್ಮ ಈ ದೇಶದ ಸುತ್ತ ಇಂಡೋನೇಷ್ಯಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಕಜಕಿಸ್ತಾನ ಆಗಿರ್ಬೋದು, ಅಲ್ಲಿ ಹೀಗೆ ಹಲವಾರು ರಾಷ್ಟ್ರಗಳು ನಮ್ಮ ದೇಶಕ್ಕೆ ಹೊಂದಿಕೊಟ್ಟು ಅವತ್ತು ಭರತಖಂಡ ಆಗಿತ್ತು ಅಲ್ಲಿ. ಇವತ್ತು ನೀವು ಅಂದ್ಕೊಂಡಿರ್ಬೋದು ಇಲ್ಲಿ ಜೋರ್ಡನ್ 4,500 ವರ್ಷದ ಇತಿಹಾಸ ಇದೆ ದೇವಸ್ಥಾನ ಅಲ್ಲಿ. ನಮ್ಮ ಹಿಂದೂ ದೇವಸ್ಥಾನ ಇದೆ ಅಲ್ಲಿ ಗಣೇಶನ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ, ಪಾರ್ವತಿ ದೇವಸ್ಥಾನ ಇದೆ ಇಲ್ಲಿ. ಅದಾದಂಥ ಟರ್ಕಿಯಲ್ಲಿ 11,500 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಇದೆ ಅಲ್ಲಿ. ಶರೀಫ್ ಜಿ ಅವರು ಒಂದು ಮಾತು ಹೇಳಿದ್ರು. ಶರೀಫ್ ಜಿ, ನೀವೊಂದು ಮಾತು ಹೇಳ್ತಾ ಇದ್ರಿ, ಇದು ಇಡೀ ಎಲ್ಲಾ ಭಾರತದಲ್ಲಿರುವಂತ ಎಲ್ಲಾ ಮುಸ್ಲಿಂಗೂ ಅನ್ವಯಿಸಲ್ಲ ಅಥವಾ ಎಲ್ಲಾ ಹಿಂದೂಗಳಿಗೂ ಅನ್ವಯಿಸಲ್ಲ, ಅದು ಆ ಪ್ರಾಂತ್ಯದಲ್ಲಿರೋರಿಗೆ ಮಾತ್ರ ಅನ್ವಯಿಸುತ್ತೆ. ಸೊ ಇದನ್ನ ಎಲ್ಲರೂ ದೊಡ್ಡ ನ್ಯಾಷನಲ್ ಇಶ್ಯೂ ಮಾಡೋ ಅವಶ್ಯಕತೆ ಇಲ್ಲ ಅಂತ ನೀವೊಂದು ಮಾತು ಹೇಳಿದ್ರಿ. ಒಂದು ಸಣ್ಣ ಪ್ರಶ್ನೆ ಇದೆ ನನಗೆ. ಈಗ ನಿಮ್ಮ ಭಾಗದಲ್ಲೇ ಹಲವಾರು ಮಸೀದಿಗಳಿದ್ದಾಗ ನಮಗೆ ಮುಸ್ಲಿಂ ಬಾಂಧವರ ಮಧ್ಯೆ ನನಗೂ ಬಹಳಷ್ಟು ಜನ ಸ್ನೇಹಿತರಿದ್ದಾರೆ. ಸೊ ನನಗೆ ಅವ್ರ ಮೇಲೆ ಅವರ ಆಚಾರ ವಿಚಾರಗಳ ಮೇಲೆ ಸಾಕಷ್ಟು ನನಗೆ ಗೌರವ ಇದೆ. ವಿತ್ ಡ್ಯೂ ರೆಸ್ಪೆಕ್ಟ್ ನಾನು ಕೇಳ್ತಾ ಇರೋದು, ಯಾಕೆ ನಿಮ್ಮ ಭಾಗದಲ್ಲೇ ಅಷ್ಟೊಂದು ಮಸೀದಿಗಳಿದ್ರು ಕೂಡ ನೀವು ಧಾರ್ಮಿಕ ಕ್ಷೇತ್ರವಾಗಿ ಯಾಕೆ ಮೆಕ್ಕಾಗೆ ಹೋಗ್ತೀರಿ? ಕಾಶಿ ಕೂಡ ಹಾಗೆ ಶರೀಫ್ ಜಿ. ಇವಾಗ ಕಾಶಿ ನೀವು ಪ್ರಶ್ನೆ ಮಾಡಿದಲ್ಲ, ಉತ್ತರ ಕೂಡ ಕೇಳ್ಬೇಕಾಗಿರುತ್ತೆ. ನೋಡಿ, ನಾನೇನ್ ಹೇಳುದಂದ್ರೆ ಎಲ್ಲರೂ ಒಂದೇ ರೀತಿಯಲ್ಲಿ ದೇವರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾನು ಹೇಳ್ತಾ ಇರೋದು. ಹಲವಾರು ಜನರು ಹಿಂದೂಗಳಲ್ಲಿ ಕಾಶಿಗೆ ಹೋಗೋರಿದ್ದಾರೆ, ಹಲವಾರು ಜನರು ಅಲ್ಲಿ ಹೋಗೋರಿಲ್ಲ. ಕೆಲವರು ಮುರುಗನ್ ಟೆಂಪಲ್ ಬರ್ತಾರೆ, ನಮ್ಮೂರಿನೊಳಗೆ ತಿರುಚೆಂದೂರಿನಲ್ಲಿ ಮುರುಗನ್ ಕೋಯಿಲ್ ಬರ್ತಾರೆ, ಮತ್ತೆ ಹಲವಾರು ಜನರು ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಾರೆ. ಎಷ್ಟೋ ಭಿನ್ನಾಭಿಪ್ರಾಯಗಳು ಇದೆ, ಎಷ್ಟೋ ಪಂಗಡಗಳು ಇವೆ. ಮುಸಲ್ಮಾನರಲ್ಲಿ ಕೂಡ ಎಷ್ಟೋ ಪಂಗಡಗಳು ಇವೆ. ಅದೇ ರೀತಿ ಅಲ್ಲಿರತಕ್ಕಂತ ಕಮಿಟಿ ಇಡೀ ಮುಸ್ಲಿಮ್ಸ್, ಈ ಭಾರತದಲ್ಲಿ ಇರುವ ಮುಸ್ಲಿಮ್ಸ್ ಎಲ್ಲ ಕೊಡುವ ಏನು ಸಜೆಷನ್ ಅನ್ನ ಅವ್ರು ತಗೊಳ್ಳೋರಲ್ಲ. ನಾವು ಒಂದು ಮಾತನ್ನು ಕೊಟ್ಟ ನಂತರ ಅವ್ರು ನೀವೆಲ್ಲ ಹೇಳಿದ್ರೆ ನಾವು ನಿಮ್ ಮಾತಿಗೆ ಬೆಲೆ ಕೊಡ್ತೀವಂತ ಅವ್ರು ನಮ್ಮ ಮಾತನ್ನು ಕೇಳ್ಕೊಂಡು ಏನ್ ಮಾಡೋರು ಇಲ್ಲ. ಸೊ ಹಾಗಾಗಿ ಅವರವರ ಕಮಿಟಿ ಏನ್ ನಿರ್ಧಾರ ತಗೋತ್ತೋ, ಅವರು ತಗೊಳ್ಳೋ ಆ ನಿರ್ಧಾರಕ್ಕೆ ಒಂದು ಜಾತಿಗೆ ಪಂಗಡಗಳು ಉಪ ಪಂಗಡಗಳು ಅಂತ ಬೇಕಾದಷ್ಟಿದ್ದಾವೆ. ಇಲ್ಲಿ ಪಂಗಡಗಳ ಪ್ರಶ್ನೆ ಬರೋದಿಲ್ಲ. ಎಲ್ಲರೂ ಕೂಡ ಈಶ್ವರನನ್ನ ಆಧಾರ, ಬಹುತೇಕ ಮಂದಿ ಈ ಹಿಂದೂಗಳಲ್ಲಿ ಯಾರು ಶಿವನನ್ನ ಆರಾಧಿಸ್ತಾ ಇದ್ದವ್ರು ಯಾರಿದ್ದೀವಿ? ನಮ್ಮ ಪೂರ್ವಜರು ಒಂದು ಕಾಲ ಶೈವ ಪಿಳ್ಳೆಮಾರುಗಳು. ಓಕೆ, ಐ ಆಮ್ ಕಮಿಂಗ್ ಫ್ರಮ್ ತಮಿಳ್ನಾಡು. ನಾನ್ ತಮಿಳ್ನಾಡಿಂದ ಬರ್ತಾ ಇದ್ದೀನಿ. ನಮ್ಮ ಪೂರ್ವಜರೇ ಒಂದ್ ಕಾಲದಲ್ಲಿ ಶೈವ ಪಿಳ್ಳೆಮಾರು. ನಾವೆಲ್ಲ ನಮ್ಮ ಊರಿನೊಳಗೆ ಬಂದ್ರೆ ಆ ಕಾಲದಲ್ಲಿ ನಾವು ಬಂದು ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತೀವಿ. ಇದು ಬಂದು ಸತ್ಯವಾದ ಒಂದು ಮಾತಾಗಿದೆ. ಸೊ ಹಾಗಾಗಿ ನಾವು ಏನು ದ್ವೇಷಿಸುವರಲ್ಲ, ನಾವೇನು ಹಿಂದೂಗಳನ್ನ ದ್ವೇಷಿಸುವಂತ ಅಲ್ಲ. ಅದ್ರ ಏನಂದ್ರೆ ನಾವು ಮೂರ್ತಿ ಆರಾಧನೆ ಮಾಡೋದಿಲ್ಲ, ನಮ್ಮಲ್ಲಿ ಆ ನಂಬಿಕೆ ಇಲ್ಲ. ಹಾಗಾಗಿ ಅದನ್ನ ನಾವು ಬಿಟ್ಟಿದ್ದೇವೆ. ಕೆಲವರು ಮಾಡೋರು ಮಾಡ್ತಾರೆ. ಆರ್ಯ ಸಮಾಜದಲ್ಲಿ ಮೂರ್ತಿ ಪೂಜನೆ ಮತ್ತೆ ಟಾಪಿಕ್ ಡೈವರ್ಟ್ ಆಗೋದು ಬೇಡ, ಅವರು ಆ ಸಮಾಜಕ್ಕೆ ಹೋಗೋದು ಬೇಡ. ಅವರಲ್ಲಿ ನಾನು ನನ್ನ ಒಂದು ಪ್ರಶ್ನೆ ಏನು ಅಂತ ಅಂದ್ರಲ್ಲಿ, ನಿಮ್ಮ ಧರ್ಮದಲ್ಲಿ ನಾನು ಕೂಡ ನಿಮ್ಮ ಕುರಾನ್ ಓದಿದ್ದೀನಿ ನಾವಲ್ಲಿ. ನಾನು ಕೂಡ
ಏನು ಮಾಮಣ್ಣನ ಲಾ ಓದಿದ್ದೀನಿ ನಾನು, ವಕೀಲರ ಮಾಮಣ್ಣನ ಲಾ ಓದಿರೋದ್ರಿಂದ ಅಲ್ಲಿ ನಿಮ್ಮ ಧರ್ಮದಲ್ಲಿ ಕೂಡ ಅಲ್ಲಿ ನೀವು ಅಲ್ಲಿ ಒಂದು ಇರುವೆ ಸಾಯಿಸಿರೋ ಅಪರಾಧ ಅನ್ನೋದು ನಿಮ್ಮಲ್ಲಿ ನಿಮ್ಮ ಭಾವನೆಗಳಲ್ಲಿ ಮಹಮ್ಮದ್ ಪೈಗಂಬರ್ ಹೇಳಿದೇನು, ಒಂದು ಸಣ್ಣ ಇರುವೆಯನ್ನು ಕೂಡ ನೀವು ಸಾಯಿಸಬಾರ್ದು ಅಂತೇಳಿ. ಮೆಕ್ಕಾಗ ಹೋಗ್ಬೇಕಾದ್ರೆ ನೀವಲ್ಲಿ ಯಾವುದೇ ತಪ್ಪನ್ನು ಮಾಡಿರೋಂಥ ಮೆಕ್ಕಾಗ ಅವಕಾಶ ಇಲ್ಲ ಅಂದರೆ ಅಷ್ಟು ಧಾರ್ಮಿಕ ಪವಿತ್ರವಾದ ಧರ್ಮ ಇರೋ ಅಂತ ನೀವಲ್ಲಿ ನೀವು ಯಾಕೆ ಮಿಷನ್ಗನ್ನು ಹಿಡ್ಕೊಂಡ್ರೆ ನಿಮ್ಮವರು ಮಹಾನ್ ಇವ್ರು ಏನು ನಿಮ್ಮ ಧರ್ಮಗುರುಗಳು ಯಾಕೆ ಮಿಷನ್ ಹಿಡ್ಕೊತಾರಲ್ಲಿ? ಯಾಕೆ ಅವ್ರನ್ನ ಬೇರೆ ನಾನು ಹೇಳೋದಲ್ಲಿ ನಿಮ್ಮ ಧರ್ಮದಲ್ಲಿ ನಮ್ಮ ಧರ್ಮ ಬಗ್ಗೆ ದೇವರಾಜ್ ಗೌಡ್ರೆ ಒಂದ್ ಉತ್ತರ ಕೊಡ್ಬೇಕು ನಿಮ್ಗೆ. ನೀವೊಂದ್ ಮಾತಂದ್ರಿ ಮೋದಿ ಬಗ್ಗೆ ನಮ್ಗೂ ಗೌರವ ಇದೆ, ಆದ್ರೆ ನೀವೊಂದ್ ಮಾತು ಹೇಳಿದ್ರಿ ಮೋದಿ ಅವ್ರು ಬಂದ್ಮೇಲೆ ತೀರ್ಪು ಕೊಡುವಾಗ ನ್ಯಾಯಮೂರ್ತಿಗಳು ಯಾರಿಗೂ ಬೆದರಿಕೆ ಇಲ್ಲದೆ ಅವ್ರು ತೀರ್ಪು ಕೊಡಕ್ಕೆ ಒಂದು ಅದು ಕಾನೂನು ವಿರುದ್ಧ ನೀವು ಮಾತಾಡಿರುವ ಆ ನುಡಿ ಇದಲ್ಲ, ಇಡೀ ಫ್ರೆಟರ್ನಿಟಿ ಆಫ್ ಲಾಯರ್ಸ್ಗೆ, ಇಡೀ ಫ್ರೆಟರ್ನಿಟಿ ಆಫ್ ಜಡ್ಜಸ್ಗೆ ಇವತ್ತು ನ್ಯಾಯಾಂಗದಲ್ಲಿ ನಂಬಿಕೆ ಇದೆ. ಯಾರ ಜಡ್ಜ್ಗಳು ಜಡ್ಜ್ಗಳು ತೀರ್ಪು ಕೊಡೋದನ್ನ ಆ ಕಾಲದಿಂದ ಈ ಕಾಲವರೆಗೂ ನಾವು ಮರ್ಯಾದೆ ಕೊಡಬೇಕು. ಸ್ವಾತಂತ್ರ್ಯ ಸಿಕ್ಕಿದೆ ಅವರಿಗೆ, ಏನು ತೀರ್ಪಿದೆ ಅವತ್ತಿಗೂ ನ್ಯಾಯಾಧೀಶರು ಸರಿಯಾಗಿ ನ್ಯಾಯಾಧೀಶರು ಸರಿಯಾಗಿ ತೀರ್ಪು ಕೊಟ್ಟಿದ್ದಾರೆ ಅಂತ ನಾವು ಮಾತಾಡ್ಬೇಕು. ಶರೀಫ್ ಜಿ ನಿಮ್ಮ ಕಡೆ ನಿಮ್ಮ ಲಾಸ್ಟ್ ರಿಯಾಕ್ಷನ್ ಶರೀಫ್ ಜಿ. ಶರೀಫ್ ಜಿ ನಿಮ್ಮ ಲಾಸ್ಟ್ ರಿಯಾಕ್ಷನ್. ಇದು ಕಂಟೆಂಪ್ಟ್ ಅಲ್ಲ, ಸತ್ಯ ಧರ್ಮವನ್ನ ಇರುವಂತ ದಾಖಲಾತಿಗಳ ಪ್ರಕಾರ ತೀರ್ಪು ಕೊಡ್ತಾ ಇದ್ದಾರೆ. ಇವು ಮುಕ್ತ ತೀರ್ಪು ಜಡ್ಜ್ ಬಗ್ಗೆ ಮಾತಾಡ್ಬೇಡಿ. ಜಡ್ಜ್ ಅಂತಂದಲ್ಲ, ಇವತ್ತು ಜಸ್ಟಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವಲ್ಲಿ. ಇವತ್ತು ಮುಕ್ತ ತೀರ್ಪು ಹೊರಗೆ ಬರ್ತಾವೆ ಇವತ್ತು ಕೋರ್ಟಲ್ಲಿ. ನಿಮ್ಮ ಲಾಸ್ಟ್ ರಿಯಾಕ್ಷನ್, ನಿಮ್ಮ ಕಡೆ ರಿಯಾಕ್ಷನ್, ಜ್ಞಾನವಾಪಿಯ ಗೆಲುವಿನ ಬಗ್ಗೆ ನಿಮ್ಮ ಕಡೆಯ ಪ್ರತಿಕ್ರಿಯೆ ನೋಡಿ. ನಾವು ಅವರಿಗೆ ಏನು ಕಂಗ್ರಾಚುಲೇಷನ್ಸ್ ಹೇಳ್ಕೊತೀವಿ, ಯಾರು ಗೆದ್ದಿದಾರೋ ಅವ್ರಿಗೆ ಕಂಗ್ರಾಚುಲೇಷನ್ಸ್. ಚೆನ್ನಾಗಿರಿ, ಸಂತೋಷವಾಗಿರಿ, ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ದೇವರಾಜೇಗೌಡ ನಿಮ್ಮ ಕಡೆ ಪ್ರತಿಕ್ರಿಯೆ ಚುಟುಕಾಗಿ, ಬಹಳ ಚುಟುಕಾಗಿ. ಒಂದು ಸತ್ಯ ಧರ್ಮ ನ್ಯಾಯಕ್ಕೆ ಒಂದು ಬುನಾದಿಯೇ ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ, ರಾಜಗೌಡ್ರ. ಇಲ್ಲಿ ಯಾರೋ ಒಬ್ಬ ಮಾಡಿದ ತಪ್ಪಿಗೆ ಇಡೀ ಮುಸ್ಲಿಂ ಜನಾಂಗನ ನಾವು ಟೆರರಿಸ್ಟ್ ಅಂತ ಕರೀಲಿಕ್ಕಾಗಲ್ಲ. ಆಮೇಲೆ ನಮ್ಮ ದೇವರಾಜೇಗೌಡರು ಹೇಳಿದ ಮಾತನ್ನು ನಾನು ಇಲ್ಲಿ ತಿರಸ್ಕಾರ ಮಾಡ್ತೀನಿ. ಯಾಕೆಂದರೆ ಮೋದಿಯವರು ಬಂದ ಮೇಲೆ ನ್ಯಾಯ ಸಿಗ್ತಾ ಇದೆ, ಇದೆಲ್ಲ ಸುಳ್ಳು. ಯಾಕೆಂದರೆ ನಾವು ಅವತ್ತಿಂದ ಬದುಕೊಂಡು ಬಂದಿದ್ದೀವಿ, ಇಲ್ಲಾಂದ್ರೆ ಇವ್ರು ಇಲ್ಲಿ ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ. ನೋಡಿ ದೇವರಾಜೇಗೌಡರು, ನೀವು ಯಾವ ವಿಚಾರ ನೋಡಿ, ನೀವು ನಾನು ಒಬ್ಬ ಲಾ ಸ್ಟೂಡೆಂಟ್ ಆಗಿದ್ದಾನು, ನೀವು ಅದನ್ನೆಲ್ಲ ಮಾತಾಡಬಾರ್ದು. ಯಾಕೆಂದ್ರೆ ಬೀಯಿಂಗ್ ಎ ಲಾಯರ್ ಏನ್ ಮಾತಾಡ್ತಾ ಇದ್ದೀರಿ? ಮೋದಿ ಬಂದ ಮೇಲೆ ನ್ಯಾಯ ಸಿಗ್ತಾ ಇತ್ತು, ಹಂಗಾರೆ ನಿಮ್ ಹಿಂದಿನವ್ರ ಪೂರ್ವಜರು ಬದುಕೇ ಇಲ್ವಾ ಭೂಮಿ ಮೇಲೆ? ನೋಡಿ ಈ ವಿಚಾರದಲ್ಲಿ ನಾನು ನಿಮ್ಮ ಮಾತನ್ನ ಸಮ್ಮತಿಸಲ್ಲ. ನೀವು ಬೇಕಾದ್ರೆ ಏನೋ ಮಾತಾಡ್ಕೋಬಹುದು. ನೋಡ್ರಿ, ಮೋದಿಯಿಂದನೇ ಬೆಳಕಾಗ್ತಾ ಐತೆ ಅನ್ನೋ ಮಾತು ಏನ್ರಿ ಮಾತಾಡ್ತಾ ಇದ್ದೀರಿ ನೀವು? ಅಲ್ಲ, ನೀವು ಒಬ್ಬ ಲಾಯರ್ ಆಗಿ ಈ ತರ ಮಾತಾಡಿದ್ರೆ ಅವಮಾನ ಇದು. ನೀವು ಮೋದಿ ಬಂದ್ಮೇಲೆ ಲಾಯರ್ಗಳು ಏನ್ ಮಾಡ್ತಾ ಇದ್ದೀವಿ ನಾವು? ನಾವೇನ್ ಆಟ ಆಡಕ್ ಹೋಗ್ತಾ ಇದ್ದೀವಿ? ನೋಡ್ರಿ, ಹಂಗಾರೆ ಜಡ್ಜ್ಗಳು ಹಾಗಾದ್ರೆ ಇಲ್ಲಿಯವರೆಗೂ ಕೂಡ ನ್ಯಾಯಗಳನ್ನ ನೀಡಿರುವಂತ ತೀರ್ಪು ನೀಡುವಂತ ನ್ಯಾಯಾಧೀಶರ ಮೇಲೆ ನಿಮ್ಗೆ ನಂಬಿಕೆನೇ ಇಲ್ಲ. ವಿಶೇಷ ಪ್ರಕರಣಗಳಲ್ಲಿ 500 ವರ್ಷ ಧನ್ಯವಾದ ನಿಮ್ಮಿಬ್ಬರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಯಾರಿಂದಲೂ ಬೆಳಕಾಗುವುದಲ್ಲ ಇದು, ಯಾರಿಂದನೂ ಇನ್ನೇನೋ ಒಂದು ಆಗ್ಬಿಡುತ್ತೆ ಅನ್ನೋದಲ್ಲ ಇದು. ಆ ಸಮಯ ಬಂದಿದೆ. ಈಗ ಅಯೋಧ್ಯೆ ರಾಮ ಮಂದಿರ, ಆ ರಾಮ ಬಂದು ಅಲ್ಲಿ ನೆಲೆಸಬೇಕು, ಪೂಜೆ ಮಾಡಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದಾನೆ, ಅದು ಆಗಿದೆ. ಸೊ ಅಯೋಧ್ಯೆ ನಂತರ ಕಾಶಿಯಲ್ಲೂ ಕೂಡ ಹಿಂದೂಗಳಿಗೆ ಒಂದು ದೊಡ್ಡ ಜಯ ಸಿಕ್ಕಿದೆ ಅಂತ ಹೇಳಿದ್ರೆ ಕೂಡ ತಪ್ಪಾಗೋದಿಲ್ಲ.